ಈ ಮನೆಯಲ್ಲಿ ಒಂದು ವಿಶೇಷ ತೋರಿಸ್ತೀನಿ. ವಾರವೆಲ್ಲ ಕೆಲಸ ಮಾಡಿ ಒಂದು ವೀಕೆಂಡ್ ಸಿನಿಮಾ ನೋಡ್ಬೇಕು. ಸೊ ಹಾಗಾದ್ರೆ ಮನೆಯಲ್ಲೇ ಥಿಯೇಟರ್ ಸೃಷ್ಟಿ ಮಾಡಿದ್ರೆ ಇದೊಂದು ನೋಡ್ತಾ ಇರಲ್ಲ, ಇದೇ ಪ್ರೀಮಿಯಂ ಆಗಿರ್ತಕ್ಕಂಥದ್ದು. ರಾಯಲ್ ಆಗಿ ನೀವು ಯಾವುದೇ ಮಾಲ್ಗೆ ಹೋದ್ರೂ ಇಷ್ಟು ಫೀಲು ಇಷ್ಟು ಪ್ರೀಮಿಯಂ ಆಗಿ ಸಿಗಲ್ಲ. ಅಂದ್ರೆ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅಷ್ಟೇ ಫೀಲು ಅಷ್ಟೇ ಪ್ರೀಮಿಯಮು ನಿಮ್ಮ ಮನೆಯಲ್ಲೇ ಸೃಷ್ಟಿಯಾಗಿದೆ. ನೋಡಿ, ನೋಡ್ತಾ ಇರಲ್ಲ, ಪ್ರತಿ ಒಂದು ಆಗ್ಬೋದು. ಸೊ ಈ ಮ್ಯಾಟ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕ ಸಾಫ್ಟ್ ಇದೆ, ಒಂಥರ ಇದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಮಲ್ಕೋಬಹುದು, ಆ ಲೆವೆಲ್ಗೆ ಈ ಮ್ಯಾಟ್ ಇದೆ. ಸೊ ಅಷ್ಟು ಅದ್ಭುತವಾಗಿದೆ. ಸೊ ಸ್ಕ್ರೀನ್ ಆಗ್ಬೋದು, ನಿಮ್ಗೆ ಯಾವ್ದೇ ರೀತಿ ಮಾಲಲ್ಲಿ ಇರ್ತಕ್ಕಂಥ ದೊಡ್ಡ ಸ್ಕ್ರೀನ್ ಕಾಣಿಸುತ್ತಲ್ಲ ಅದೇ ತರ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಸ್ಪೀಕರ್ಸು, ಸೊ ಹೋಮ್ ಥಿಯೇಟರ್ ಸೆಟಪ್ ಟೋಟಲ್ ಸ್ಪೀಕರ್ಗಳಿದೆ. ಮತ್ತೆ ಬ್ಯಾಕ್ ಸೈಡ್ ನೀವು ನೋಡ್ತಾ ಇದಾರಲ್ಲ, ಅಟ್ಮಾಸ್ಫಿಯರ್ ಸೌಂಡ್ ಬರುತ್ತಲ್ಲ, ಸೊ ಅದಕ್ಕೆ ಅಂತಾನೆ ನಿಮ್ಗೆ ಬ್ಯಾಕ್ ಸೈಡ್ ಎಲ್ಲ ಸ್ಪೀಕರ್ ಕೊಟ್ಟಿದ್ದಾರೆ. ಕುತ್ಕೊಂಡು ನಿಮ್ಗೆಲ್ಲ ಥಿಯೇಟರ್ ಅಲ್ಲಿ ಏನ್ ಎಫೆಕ್ಟ್ ಬರುತ್ತೋ, ಸೊ ಆ ಕಡೆ ಒಂದ್ ಸೌಂಡು ಈ ಕಡೆ ಒಂದ್ ಸೌಂಡು ಆ ರೀತಿ. ಬಟ್ ಇದು ನೋಡಿ, ಅದಕ್ಕಿಂತ ಮುಂಚೆ ಇದೊಂದು ರೂಮು ಇವ್ರ ಮನೆಯಲ್ಲಿ ಏನಿದೆ. ಸೊ ರೂಮು ನಾರ್ಮಲಿ ವಿಂಡೋ ಎಲ್ಲ ಇದೆ. ಸೊ ನಾರ್ಮಲಿ ರೂಮ್ ವೆಂಟಿಲೇಷನ್ಸ್ ಇದೆ, ಎಲ್ಲ ಇದೆ. ಸೊ ರೂಮ್ನೇ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ರೀತಿ ಸೌಂಡ್ ಪ್ರೂಫ್ ನ ಹಾಕೊಂಡು, ಅಕೋಸ್ಟಿಕ್ ನ ಹಾಕೊಂಡು ರೂಮ್ ನ ಕನ್ವರ್ಟ್ ಮಾಡ್ಬೋದು. ಬನ್ನಿ, ಇವರೇ ಸದಾಶಿವ ಅಂತ ಇವರು. ಸರ್ ನಮಸ್ತೆ. ನಮಸ್ತೆ. ಆಕ್ಚುಲಿ ತುಂಬಾ ಅದ್ಭುತವಾಗಿ ಮಾಡಿದಾರೆ. ಮನೆಯಲ್ಲಿ ಈ ರೀತಿ ಒಂದು ಸ್ವರ್ಗ ಅಂತ ಹೇಳ್ಬೋದು. ಯಾಕಂದ್ರೆ ಎಸ್ಪೆಷಲಿ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದು. ಏನೆಲ್ಲ ಖರ್ಚಾಗುತ್ತೆ ಇದಕ್ಕೆ, ಯಾವ ರೀತಿ ಮಾಡ್ಬೇಕು, ಸೊ ಎಲ್ಲ ವೀಕ್ಷಕರು ತಿಳಿಸ್ಕೊಡಿ. ಅವರು ಪಾಪ ಆಸೆ ಈ ಮನೆಯಲ್ಲಿ ಸೆಟಪ್ ಮಾಡಿಸ್ಕೋಬೇಕು ಅಂತ. ಸೊ ತಿಳಿಸ್ಕೊಡಿ ಸರ್. ಓಕೆ, ಇದೆಲ್ಲ ಪ್ರೀಮಿಯಂ ಥಿಯೇಟರ್ ಇದು ಮಾಡಿರೋದು ಪ್ರೀಮಿಯಂ ಥಿಯೇಟರ್. ಇದು ಬಜೆಟ್ ನಿಮ್ಗೆ 10 ಇಂದ 15 ಲಕ್ಷವರೆಗೂ ಹೋಗುತ್ತೆ. ವಿತ್ ಸೋಫಾ ಸೆಟ್ ಬೇಕಂದ್ರೆ ಒಂದೊಂದು ರೆಕ್ಲೈನರ್ ಹಾಕಿದ್ವಿ. ಇದು ಒಂದು ರೆಕ್ಲೈನರ್ ಬಂದು ನಿಮ್ಗೆ 27,000 ಇದೆ ಮೋಟರೈಸ್. ಇದು ತುಂಬಾ ಪ್ರೀಮಿಯಂ ಅದ್ಭುತ ಮಾಡಿರೋದು. ಮತ್ತೆ ಇದು ನಮ್ದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಹಾಕಿದ್ವಿ. ಇದು AV ರಿಸೀವರ್ ಒಂದು ಹಾಕಿದ್ವಿ, 3800 ಅಂತ ಮಾಡೆಲ್ ಡೆನಾನ್ದು. ಮತ್ತೆ ಇದಕ್ಕೆ ಸಪೋರ್ಟ್ ಮಾಡೋದು ಒಂದು ಆಂಪ್ಲಿಫೈರ್ ಒಂದು ಹಾಕಿದ್ವಿ. ಮತ್ತೆ ಇದಕ್ಕೆ ಸಪೋರ್ಟಿಂಗ್ ಬೇಸ್ ಎಲ್ಲ ಬರಲಿ ಅಂತ 12 ಇಂಚಸ್ದು 2 ಸಬ್ ಹಾಕಿದ್ವಿ, ಸಬ್ ಊಫರ್ ಹಾಕಿದ್ವಿ. ಮತ್ತೆ ನಿಮ್ ಕೇಳಿ ಗ್ಯಾಲೋ ಅಕೋಸ್ಟಿಕ್ ಅಂತ ನಮ್ದು ಒಂದು ಬ್ರ್ಯಾಂಡು, US ಬ್ರ್ಯಾಂಡು. ಇದು ಬಂದು ನಿಮ್ಗೆ 2 ಲೆಫ್ಟ್ ಸೈಡ್ ರೈಟ್ ಸೈಡ್ ಹಾಕಿದ್ವಿ. ಮತ್ತೆ ಒಂದು ಸೆಂಟ್ರಲ್ ಸ್ಪೀಕರ್ ಒಂದು ಹಾಕಿದ್ವಿ. ಓಕೆನಾ? ಅದೇ ಪ್ರಕಾರ ನಿಮ್ಗೆ ಸರೌಂಡ್ ಅಲ್ಲಿ 2 ಬ್ಯಾಕ್ ಸೈಡ್ ಹಾಕಿದ್ವಿ ಸ್ಪೀಕರ್ಗಳು. ಮತ್ತೆ ಮಧ್ಯದಲ್ಲಿ 2 ಸ್ಪೀಕರ್ ಇಲ್ಲಿ ಹಾಕಿದ್ವಿ. ಮತ್ತೆ 2 ಅಟ್ಮಾಸ್ ಹಾಕಿದ್ವಿ ಮೇಲೆ. ಇಲ್ಲಿ ಅಟ್ಮಾಸ್ ಸೌಂಡ್ ಒಂದು ಡಾಲ್ಬಿ ಅಟ್ಮಾಸ್ ಬರಕ್ಕೆ ಇಲ್ಲೊಂದು ಹಾಕಿದ್ವಿ. ಮತ್ತೆ LG ಇದು ಪ್ರೀಮಿಯಂ ಕ್ವಾಲಿಟಿ LG ಪ್ರೊಜೆಕ್ಟರ್ ಹಾಕಿದ್ವಿ 4K. ಇದು ಬಂದು ಮಿನಿಮಮ್ ಲೆಸ್ ದೆನ್ 3,25,000 ಆಗುತ್ತೆ. ಮತ್ತೆ ಈ ಸ್ಕ್ರೀನ್ ಬಂದು 135 ಇಂಚಸ್ ಸ್ಕ್ರೀನ್ ಹಾಕಿದ್ವಿ. ಓಕೆ ಸರ್. ಆಕ್ಚುಲಿ ಒಂದು ಆಲ್ಮೋಸ್ಟ್ ಥಿಯೇಟರ್ ತರನೇ ಎಲ್ಲ ಪ್ರೀಮಿಯಂ ಥಿಯೇಟರ್. ಇದು ನಾವು ನಾರ್ಮಲ್ ಮಾಡೋದು ನಾವು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತೀವಿ 7-8 lakhs ಅಲ್ಲಿ. ಇದು ಬಂದು ಅಕೋಸ್ಟಿಕ್, ಈ ತರ ಅಕೋಸ್ಟಿಕ್ ಮಾಡಿದ್ರೆ ಲೆಸ್ ದೆನ್ ಅಂದ್ರೆ 750 ಇಂದ 850 ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ನಾರ್ಮಲ್ ನಾವು ಮಾಡೋದು 350 ಇಂದ 550 ವರ್ಗು ಮಾಡ್ತೀವಿ. ಅದು ನಿಮ್ಗೆ ಬಟ್ಟೆಯಲ್ಲಿ ನಿಮ್ಗೆ ಅಕೋಸ್ಟಿಕ್ ಮಾಡ್ತೀವಿ. ಇದೇನಂದ್ರೆ ಪ್ಲೈವುಡ್ ಶೀಟ್ ಅಲ್ಲಿ ಮಾಡಿರೋದು. ಇದು ಲೆಸ್ ದೆನ್ ಮಿನಿಮಮ್ ಅಂದ್ರೆ 750 ಇಂದ 1000 ವರ್ಗು ಹೋಗುತ್ತೆ. ಆರ್ಯ ಹೆಂಗಿದೆ ಇದು ಸೌಂಡು ಸ್ಕ್ರೀನು? ಅಮೇಜಿಂಗ್ ಆಗಿದೆ ಅಂಕಲ್, ಅಮೇಜಿಂಗ್. ನಾನು ಯಾವಾಗೂ ನೋಡ್ತೀನಿ. ಹೌದಾ? ಎಕ್ಸಲೆಂಟ್. ಅಷ್ಟೊಂದು ಜೋರಾಗಿ ಸೌಂಡ್ ಬರುತ್ತೆ. ನಮ್ಗೆ ಹಿಂಗೆ ಇರ್ಬೇಕು ಅನ್ಸುತ್ತೆ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ನೋಡ್ತಾನೆ ದಿನ. ಇವಾಗ ಆಕ್ಚುಲಿ ಮನೆಯಲ್ಲಿ ಹೋಗ್ಬಿಟ್ಟು ನೀವು ಹೇಗೆ ಹೋಮ್ ಥಿಯೇಟರ್ ಫೀಲ್ ಇರುತ್ತೆ ಅನ್ನೋದನ್ನ ನಾನು ನೋಡಿದ್ರಿ. ಸೊ ನಾವು ಇವಾಗ ಎಲ್ಲಿದೀವಪ್ಪ ಅಂತಂದ್ರೆ, ಹೋಮ್ ಥಿಯೇಟರ್ ಎಲ್ಲಿ ಸೆಟಪ್ ಮಾಡ್ತಾರೋ, ಅಂದ್ರೆ ಏನು ಈಗ ನಾವು ನೋಡಿದ್ವು ಆ ತರದ ಒಂದು ಸೆಟಪ್ ನ ಹೇಗ್ ಮಾಡ್ತಾರೆ. ಸೊ ಈ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಅಂದ್ರೆ ಏನು, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡ್ ತಗೋಣ. ಅದಕ್ಕಿಂತ ಮುಂಚೆ ಲೈಟ್ ಹಾಕೊಳ್ಳೋಣ. ನೋಡಿ ಇದು ಯಾವ ತರ ಇದೆ, ಸ್ವಿಚಸ್ ಎಲ್ಲ ಅಂತ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮಾಡಿಸ್ಕೋಬಹುದು. ಸರ್ ಇದು ಆಕ್ಚುಲಿ ಏನಂತ ಡಿಸ್ಪ್ಲೇ ಏನಂತ ಕರೀತಾರೆ? ಟಚ್ ಪ್ಯಾನಲ್ ಹೋಮ್ ಆಟೋಮೇಷನ್ ಸ್ವಿಚ್ ಬೋರ್ಡ್ ಇದು. ಓಕೆ, ಹೋಮ್ ಆಟೋಮೇಷನ್ ಸ್ವಿಚ್ ಬೋರ್ಡ್, ಟಚ್ ಪ್ಯಾನಲ್. ಸೊ ಈ ತರದ್ದು ಇದು ಮನೆಯಲ್ಲೂ ಹಾಕ್ಸ್ಕೋಬಹುದಾ? ಎಲ್ಲ ಮನೆಯಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇದು ಹೋಮ್ ಆಟೋಮೇಷನ್ ಅಂತಾರೆ. ಇದು ಮೊಬೈಲ್ ಅಪ್ಲಿಕೇಶನ್ ಬರುತ್ತೆ, ಪ್ಲಸ್ ರಿಮೋಟ್ ಕಾನ್ಸೆಪ್ಟ್ ಬರುತ್ತೆ. ಪ್ಲಸ್ ನೀವು ಮನೆಯಲ್ಲಿಟ್ಟ ಕೈಯಿಂದ ಟಚ್ ಮಾಡಿ ಮಾಡ್ಕೋಬಹುದು. 3 ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಡ್ಬೋದು. ಇದು ಹೋಮ್ ಆಟೋಮೇಷನ್ ಅಂತ ಸ್ವಿಚ್ ಬೋರ್ಡ್ ಅಂತಾರೆ.
ಇದು ಲೆಸ್ ದೆನ್ 6,000 ಸ್ಟಾರ್ಟ್ ಆಗುತ್ತೆ. 6,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. 6,000 ರೂಪಾಯಿಗೆ 6 ಮಾಡೆಲ್ ಬರುತ್ತೆ. ಹಾ. 6, 8, 12, 18 ಮಾಡೆಲ್ ಬರುತ್ತೆ. ನೀವು ಕಸ್ಟಮೈಸ್ ನಿಮ್ದು ರೂಮ್ ಯಾವ ತರ ಇರುತ್ತೆ, ನಿಮ್ದು ಆ ರೂಮ್ ಅಲ್ಲಿ ಯಾವ ಬೋರ್ಡ್ ನೀವು ಹಾಕ್ಬೇಕು. ಹೋಮ್ ಥಿಯೇಟರ್ ಬೇಕಂದ್ರೆ 12 ಮಾಡೆಲ್ ಹಾಕ್ತಾರೆ, 8 ಮಾಡೆಲ್ ಹಾಕ್ತಾರೆ. ಮನೆಗೂ 8 ಮಾಡೆಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕ್ ಆಗಿ ಹೋಮ್ ಥಿಯೇಟರ್ ಮಾಡಿಸ್ಕೋಬೇಕಂದ್ರೆ ನೀವು ಹೇಳಿದ್ರಿ ಈ ತರ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಮಾಡಿಸ್ಕೋಬೇಕು ಅಂತ. ಹೌದು. ಯಾಕಂದ್ರೆ ಸೌಂಡ್ ಎಫೆಕ್ಟ್ ನಮಗೆ ಚೆನ್ನಾಗಿ ಬರಬೇಕು. ಏನ್ ನಾವು ಡಿಸ್ಪ್ಲೇ ನೋಡ್ತೀವೋ ಮೀನ್ಸ್ ಎಲ್ಲಿ ಈ ಸ್ಕ್ರೀನ್ ಅಲ್ಲಿ ನೋಡ್ತೀವೋ ಪ್ರೊಜೆಕ್ಟರ್ ಅಲ್ಲಿ, ಸೊ ಅದಕ್ಕಿಂತ ಮೇನ್ ಸೌಂಡ್ ಬೇಕು. ಸೊ ಈ ತರ ಈ ಅಕೋಸ್ಟಿಕ್ ಮಾಡ್ಲಿಕ್ಕೆ ಎಷ್ಟಾಗುತ್ತೆ ಮಿನಿಮಮ್ ಕಾಸ್ಟ್, ಯಾವ ರೀತಿ ಮಾಡ್ತೀರಾ? ಮಾರ್ಕೆಟ್ ಅಲ್ಲಿ ನಡೀತಾ ಇದೆ 300 rupees ಹೇಳ್ತಾರೆ. 300 ರೂಪಾಯಿ ನ್ಯಾಚುರಲ್ ಬರಲ್ಲ. ಮಿನಿಮಮ್ ಅಂದ್ರೆ 350 rupees ಸ್ಟಾರ್ಟ್ ಮಾಡಿದ್ರೆ ಒಂದ್ ನಿಮ್ಗೆ 16 to 70% per square feet ವರ್ಕ್ ಆಗತ್ತೆ, ಚೆನ್ನಾಗಿರತ್ತೆ. ಬಟ್ 350 ರೂಪಾಯಿ ಅಂತ ಅಂದ್ರೆ ಸ್ವಲ್ಪ ಜನಗಳು ಏನ್ ಅನ್ಕೋತಾರೆ, ಒಂದು ಸ್ಕ್ವೇರ್ ಫೀಟ್ ಗೆ ಅಷ್ಟೊಂದು ಕೊಟ್ರೆ ಇಷ್ಟು ಏರಿಯಾಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತಲ್ಲ ಅಮೌಂಟ್. ಇವನ್ ಪ್ರೊಜೆಕ್ಟರ್ ಬೇಕಾದ್ರೆ ತಗೋಬಹುದು, ಈ ಸೌಂಡ್ ಪ್ರೂಫ್ ಮಾಡ್ಸಕ್ಕಾಗಲ್ಲ ಅನ್ಕೋತಾರೆ. ಇಲ್ಲ ಅದಕ್ಕೆ ಹೋಮ್ ಥಿಯೇಟರ್ಗೆ 2 ಯೂನಿಟ್ ಬರುತ್ತೆ. ಒಂದು ನೀವು ವಿದೌಟ್ ಅಕೋಸ್ಟಿಕ್ ಮಾಡ್ಕೊಬಿಟ್ರೆ 2.5 ಲಕ್ಷದಿಂದ 5.1 ಪ್ಯಾಕೇಜ್ ಮಾಡ್ಕೊಡ್ತೀವಿ. ಅದರಲ್ಲಿ ನಿಮ್ಗೆ 2 ಟವರ್ ಸ್ಪೀಕರು, ಒಂದು ಸಬ್ಬು, ಒಂದು ರಿಸೀವರು, 2 ಸರೌಂಡ್ ಸ್ಪೀಕರ್ ಬರುತ್ತೆ. ಒಂದು ಸ್ಕ್ರೀನ್ 120 ಇಂಚು, 110, 135 ಇಂಚವರೆಗೂ ನಾವು ಮಾಡ್ಕೊಡ್ತೀವಿ. ಒಂದು ಪ್ರೊಜೆಕ್ಟ್ರು ಇಲ್ಲಿ ವೈರಿಂಗ್ ಜೊತೆ ಇನ್ಸ್ಟಾಲೇಷನ್ ಮಾಡಿ ಮಿನಿಮಮ್ ರೇಂಜ್ ಅದು 2.5 ಲಕ್ಷ. ಅಲ್ಲಿಂದ ನಿಮ್ಗೆ ಬಲ್ಕ್ ನಿಮ್ಗೆ ಚೇಂಜ್ ಆಗುತ್ತೆ. 7.1 ಬರುತ್ತೆ, 9.1 ಬರುತ್ತೆ, 7.1.2 ಬರುತ್ತೆ. ಅದು ನೀವು ಪ್ರೈಸ್ ರೂಮ್ ಬಗ್ಗೆ ಡೀಟೇಲ್ ಆಗಿ ಚೇಂಜ್ ಆಗ್ತಾ ಪ್ರೈಸ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇನೋ ಓಕೆ, ಒಂದ್ 2 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಎಷ್ಟು ಸ್ಪೀಕರ್ಸ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಸೊ ಈ ಸೌಂಡ್ ಪ್ರೂಫ್ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಚಾರ್ಜ್ ಆಗುತ್ತೆ? ಸೌಂಡ್ ಪ್ರೂಫ್ ನಾವು ಮಾಡೋದು ಮಿನಿಮಮ್ 350 ಇಂದ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಫಸ್ಟ್ ಇದ್ರಲ್ಲಿ ನಾವು ಏನೇನ್ ಐಟಮ್ ಹಾಕ್ತಿವಿ ಇದು ನಮ್ಗೆ ವಿಡಿಯೋ ತಿಳಿಸ್ಕೊಡ್ತೀವಿ. ಇದು ಎಂಟಿ ಗೋಡೆ ಕೊಡ್ತೀರಾ ನಮ್ಗೆ ಫುಲ್ ಹಾಲು. ಅದರಲ್ಲಿ ನಿಮ್ಗೆ ಮಿನಿಮಮ್ 10/20 ಇಲ್ಲಾಂದ್ರೆ 80 ಇದ್ರೆ ನಿಮ್ಗೆ 120 ಇಂಚಸ್ ಇಂದ ಸ್ಕ್ರೀನ್ ಹಾಕೋಬಹುದು. ಅದಕ್ಕಿಂತ ದೊಡ್ಡದು ಬೇಕಂದ್ರೆ ಇದು ಇವಾಗ ಇಲ್ಲಿ 100 ಇಂಚಸ್ 110 ಹಾಕಿದ್ವಿ. ಇದು ಬಂದು ಸೈಜ್ ಬಂದು ನಿಮ್ಗೆ 12/14 ಇದೆ. ಈ ರೂಮ್ ಸೈಜು 12/14 ಇದರಿಂದ 110 ನಾವು ಹಾಕೊಂಡಿದ್ವಿ. ಇದ್ರ ರೂಮ್ ಸೈಜ್ ಹೇಳ್ತೀನಿ ಇವಾಗ. ಇದ್ರಲ್ಲಿ ನಿಮ್ಗೆ 10 ಮಿನಿಮಮ್ ಇದ್ರೆ 10 ಇರಬೇಕು, 10 ಇಂದ 14 ಇರಬೇಕು. ಅವಾಗ ನೀವು 110 ಇಂದ 120 ಇಂಚ್ ಹಾಕೋಬಹುದು. ಅದ್ರಲ್ಲಿ ದೊಡ್ಡ ಸ್ಕ್ರೀನ್ 135 ಇಂಚ್ ಸ್ಕ್ರೀನ್ ಬೇಕಂದ್ರೆ ನಿಮ್ಗೆ 12 ಫೀಟ್ ಜಾಗ ಬೇಕಾಗತ್ತೆ. ಅಗಲ ಉದ್ದ ಬಂದು 18 ಫೀಟ್ ಬೇಕಾಗತ್ತೆ. ಅವಾಗ 135 ಇಂಚಸ್ ಸ್ಕ್ರೀನ್ ಬರ್ತದೆ. 150 ಬೇಕಂದ್ರೆ 14 ಫೀಟ್ ಅಗಲ ಇರಬೇಕು, 20 ಅಡಿ ಮಿನಿಮಮ್ ಉದ್ದ ಡಿಸ್ಟೆನ್ಸ್ ಇರಬೇಕು. ಅವಾಗ 150 ಇಂಚ್ ಸ್ಕ್ರೀನ್ ಹಾಕೋಬಹುದು. 150 ಇಂಚ್ ಸ್ಕ್ರೀನ್ ಹಾಕೋಬಿಟ್ಟು ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಆಗೋದು ಪ್ರೊಜೆಕ್ಟರ್ ಹಾಕೋಬೇಕು. 150 ಇಂಚ್ ಸ್ಕ್ರೀನ್ ಹಾಕೋಬಿಟ್ಟು ನೀವು ಪ್ರೊಜೆಕ್ಟರ್ ಕಮ್ಮಿ ಬಜೆಟದಲ್ಲಿ HD ಹಾಕೋಬಿಟ್ರೆ ಅದರಲ್ಲಿ ಕ್ಲಿಯರಿಟಿ ಬರಲ್ಲ. ಅದಕ್ಕೆ 4K ಅಪ್ಸ್ಕೇಲಿಂಗು ಇಲ್ಲ 4Kನೇ ಇರೋದು ನೀವು ಪ್ರೊಜೆಕ್ಟರ್ ಹಾಕೋಬೇಕು. ಅದು ಬಂದು ಲೆಸ್ ದೆನ್ ಅಂದ್ರೆ 1.5 ಲಕ್ಷ ಮೇಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅದು 4K ಪ್ಯೂರ್. ನಿಮಗೆ ದೊಡ್ಡ ಸ್ಕ್ರೀನ್ ಬೇಕಂದ್ರೆ ಚಿಕ್ಕ ಸ್ಕ್ರೀನ್ 100 ಇಂಚಸ್ 110 120 135 ಬೇಸಿಕ್ ಪ್ರೊಜೆಕ್ಟರ್ ಹಾಕೋಬಿಟ್ಟು 4K ಹಾಕೋಬಿಟ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಈಗ ಅಕೋಸ್ಟಿಕ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ಮಾಡ್ತೀರಾ? ಅಕೋಸ್ಟಿಕ್ ಅಲ್ಲಿ ನೀವು ಫೈನಲ್ ನೀವು ನಮ್ಗೆ ಗೋಡೆ 4 ರೂಮ್ ಅಲ್ಲಿ ಪ್ಲಾಸ್ಟಿಕ್ ಮಾಡಿ ಕೊಟ್ಟಿರ್ತೀರಾ. ಫಸ್ಟ್ ಇದು ಎಲ್ಲ ಟೋಟಲ್ ರೂಮ್ಗೆ ಇದನ್ನ 2x2 ನಿಮ್ಗೆ ಬಾಕ್ಸ್ ಮಾಡ್ತೀವಿ. ಪೈನ್ ವುಡ್ ಅಲ್ಲಿ ಮಾಡ್ತೀವಿ. ಪೈನ್ ವುಡ್ ನಮ್ಗೆ ಹತ್ರ ಸಿಕ್ಕಿಲ್ಲ ಮಾರ್ಕೆಟ್ ಅಲ್ಲಿ. ಇಲ್ಲ ಅಂದ್ರೆ 19mm ಶೀಟ್ ಬರುತ್ತೆ, ಪ್ಲೈವುಡ್ ಶೀಟ್ ಕಮರ್ಷಿಯಲ್. ಆ ಶೀಟ್ ಅಲ್ಲಿ ಫುಲ್ ನಿಮ್ಗೆ ರೂಮ್ಗೆ ಪಾರ್ಟಿಷನ್ ಬಾಕ್ಸ್ ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ನಿಮ್ಗೆ ಏನಾಗತ್ತೆ, ಆ ಬಾಕ್ಸ್ ಮಾಡಿದ್ರಿಂದ ನಿಮ್ಗೆ 1000 GSM ಇಲ್ಲ 500 GSM ಯಾವ್ದಾರು ಮಾತಾಡಿರ್ತೀವಿ. ಈ ಪಾಲಿ ಹುಲ್ ಅಂತಾರೆ. ಈ ಬಾಕ್ಸ್ ಒಳಗಡೆ ಹುಲ್ಲನ್ ಹಾಕ್ತಿವಿ, ಫೋಮ್ ಹಾಕ್ತಿವಿ. ಫೋಮ್ನ ಹುಲ್ಲನ್ ಅಂತಾರೆ. ಇದು ಹಾಕ್ತಿವಿ. ಇದಕ್ಕೆ ನೆಕ್ಸ್ಟ್ ಆಮೇಲೆ ನಿಮ್ಗೆ 12mm ಸೀಟ್ ಬರುತ್ತೆ, ಕಮರ್ಷಿಯಲ್ ಸೀಟ್ ಹಾಕ್ತಿವಿ. ಪ್ಲೈವುಡ್ ಬರುತ್ತೆ. ಆ ಪ್ಲೈವುಡ್ ನ ಫುಲ್ ರೂಮ್ಗೆ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಮ ರೂಮ್ ಡೈಮೆನ್ಷನ್ ನೋಡ್ಬಿಟ್ಟು ಅದರಲ್ಲಿ ಹೋಲ್ ಮಾಡ್ತೀವಿ. 2 ಇಂಚಸ್ದು 1.5 ಇಂಚಸ್ದು ಹೋಲ್ ಮಾಡ್ತೀವಿ. ಸೌಂಡ್ ಏನಿದೆ ಅದು ಬೌನ್ಸ್ ಆಗಿ ನೀವು ಒಳಗಡೆ ಪಾಲಿವುಲ್ ಹಾಕಿದ್ರ ಅದರಲ್ಲಿ ಕೂತ್ಕೊಳಕ್ಕೆ. ಅದರ ಮೇಲೆ ನೆಕ್ಸ್ಟ್ ನಿಮ್ಗೆ ಪ್ಲೈವುಡ್ ಹಾಕಿದ ತಕ್ಷಣ ಆಮೇಲೆ ನಿಮ್ಗೆ 12mm ಒಂದು ಫೋಮ್ ಶೀಟ್ ಹಾಕ್ತಿವಿ. ಇದರ ಶೀಟ್ ಬರುತ್ತೆ. ಇದು ಪ್ರತಿಯೊಂದು ಎಲ್ಲಿ ಪ್ಲೈವುಡ್ ಎಲ್ಲ ಹಾಕಿದ್ವಿ, ಮೇಲ್ಗಡೆ ಸೀಲಿಂಗ್ಗೆ ಹಾಕಿರ್ತೀವಿ. ಪ್ಲೈವುಡ್ ಎಲ್ಲೆಲ್ಲಿ ಪ್ಲೈವುಡ್ ನಿಮ್ಗೆ ಮಾಡಿರ್ತೀವಿ ಅದ್ರ ಮೇಲೆ ಈ 12mm ಫೋಮ್ ಬರುತ್ತೆ. ಈ ಫೋಮ್ ಹಾಕಿ ನಿಮ್ಗೆ ಇದ್ರ ಮೇಲೆ ಡಿಸೈನ್ ಮಾಡಕ್ಕೆ ನಿಮ್ಗೆ ಗ್ರಿಪ್ಪರ್ ಬರುತ್ತೆ. ಈ ಗ್ರಿಪ್ಪರ್ ಬರುತ್ತೆ.
ಈ ಗ್ರಿಪ್ಪರ್ ನೀವು ಯಾವ ತರ ಡಿಸೈನ್ ಕೊಟ್ಟಿರ್ತಾರ ಆ ಪ್ಲೈವುಡ್ ಅಲ್ಲಿ ಗ್ರಿಪ್ಪರ್ ಹಿಂಗ ಹಾಯಿಸ್ತೀವಿ. ಅದರ ಮೇಲೆ ನಿಮ್ಗೆ ಫೋಮ್ ಹಾಕ್ಬಿಟ್ಟು ಗ್ಯಾಪ್ ಅಲ್ಲಿ ತುಂಬಿಟ್ಟು ಆಮೇಲೆ ಫ್ಯಾಬ್ರಿಕ್ ಬಟ್ಟೆ ಇರುತ್ತೆ. ಈ ಫ್ಯಾಬ್ರಿಕ್ ಬಟ್ಟೆ ಯಾವ್ದು ನೀವು ಡಿಸೈಡ್ ಮಾಡಿರ್ತಾ ಯಾವ ತರ ಡಿಸೈನ್ ಬೇಕಂತೀರ ಆಮೇಲೆ ಇದು ಫ್ಯಾಬ್ರಿಕ್ ನ ಈ ಗ್ರಿಪ್ಪರ್ ಅಲ್ಲಿ ಹೋಗಿ ಕೂತ್ಕೊಳತ್ತೆ. ಇದು ಫೈನಲ್ ಮಾಡ್ಕೊಡ್ತೀವಿ. ಅದಕ್ಕೆ ನಿಮ್ಗೆ 5 ಲೇಯರ್ ಬರುತ್ತೆ. ಹೋಮ್ ಥಿಯೇಟರ್ ಗೋಡೆ ಬಿಟ್ಟೆ ನೀವು ಎಂಟಿ ಗೋಡೆ ಕೊಟ್ಟಿದ್ರೆ ನಿಮ್ಗೆ 5 ಲೇಯರ್ ಐಟಮ್ ಮಾಡಿ ನಿಮ್ಗೆ ಅಕೋಸ್ಟಿಕ್ ಕಂಪ್ಲೀಟ್ ಆಗುತ್ತೆ. ಆ ಪಕ್ಕ ನಿಮ್ಗೆ ಹೋಮ್ ಥಿಯೇಟರ್ ಬರುತ್ತೆ ಆ ಥರದ. ಸೊ ಇಷ್ಟೆಲ್ಲ ನೋಡಿ ಸರ್, ಇದೆಲ್ಲ ನಮ್ದು ಹೋಮ್ ಥಿಯೇಟರ್ ಕಾರ್ಪೆಟ್ ಕೆಳಗಡೆ ಫ್ಲೋರಿಂಗ್ ಹಾಕೋದು, ವುಡ್ ಫ್ಲೋರಿಂಗ್ ಅಂತ ತೋರಿಸಿನಲ್ಲಿ. ಇದು ಬಂದು ಕೆಳಗಡೆ 12 mm, 8 mm, 6 mm ಬರುತ್ತೆ. ಇಷ್ಟು ಬ್ರ್ಯಾಂಡ್ ಇದೆ, ಕ್ವಾಲಿಟಿ ಡಿಸೈನ್ ಎಲ್ಲ ಇದೆ, ಇನ್ನೂ ತುಂಬಾ ಜಾಸ್ತಿ ಇದೆ. ನಿಮ್ಗೆ ಸಿಂಪಲ್ ತೋರಿಸ್ತಾ ಇದೀವಿ. ಇದು ಇದೆಲ್ಲ ಮ್ಯಾಟ್ ಕೆಳಗಡೆ ಕಾರ್ಪೆಟ್ ಕೆಳಗಡೆ ಹೋಮ್ ಥಿಯೇಟರ್ಗೆ ಹಾಕೋದು ಇದೆಲ್ಲ. ಸೊ ಇದರಲ್ಲಿ ವೆರೈಟಿ 100 rupees ಸ್ಟಾರ್ಟ್ ಆಗುತ್ತೆ ಇದು. ಮಿನಿಮಮ್ 100 rupees ಸ್ಟಾರ್ಟಿಂಗ್ ಆಗುತ್ತೆ. ಅದಕ್ಕಿಂತ ಕಮ್ಮಿ ಬರುತ್ತೆ, ಅದು ನಾವು ಹಾಕಲ್ಲ. ಒಂದು ಸ್ಟ್ಯಾಂಡರ್ಡ್ ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಅಕೋಸ್ಟಿಕ್ ಇದ್ರ ಬಗ್ಗೆ. ಇದು ಬಂದು ನಿಮ್ಗೆ ಅಕೋಸ್ಟಿಕ್ ಅಲ್ಲಿ ಫ್ಯಾಬ್ರಿಕ್ ಬಟ್ಟೆಗಳು, ಈ ತರ ಬಟ್ಟೆಗಳು ಡಿಸೈನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕಂದ್ರೆ ಚಾಯ್ಸ್ ಮಾಡ್ಕೋಬಹುದು. ಸೊ ಇಷ್ಟು ಕಲರ್ಸ್ ಬರುತ್ತೆ. ಹೌದು, ಕಲರ್ ಬರುತ್ತೆ, ಡಿಸೈನ್ ಬರುತ್ತೆ. ಸ್ಯಾಂಪಲ್ ತೋರಿಸ್ತಾ ಇದ್ದು ನಮ್ಮ ಆಫೀಸಲ್ಲಿ ಇರೋದು ಇದು. ಈ ತರ ಹೆಡ್ ಬೋರ್ಡ್ ಬೇಕಂದ್ರೆ ನಮ್ಗೆ ಥಿಯೇಟರ್ ರೂಮ್ ಅಲ್ಲಿ ಮಾಡ್ಕೊಡ್ತೀವಿ. ಇದು ಮಿನಿಮಮ್ ಅಂದ್ರೆ ನಿಮ್ಗೆ 450 ರೂಪಾಯಿಂದ 1000 ರೂಪಾಯಿವರೆಗೂ ಆಗುತ್ತೆ. ಡಿಸೈನು ಮತ್ತೆ ಬಟ್ಟೆ ಮೇಲೆ ಡಿಸೈನ್ ಇರುತ್ತೆ ನಿಮ್ಗೆ ಪ್ರೈಸು. ಇದು ಬೇಕಂದ್ರೆ ನಿಮ್ಗೆ ಎಲ್ಲೆಲ್ಲಿ ಬೇಕಾಗುತ್ತೆ ನಿಮ್ಗೆ ಬೇಕಂತ ಹೋಮ್ ಥಿಯೇಟರ್ ರೂಮ್ ಅಲ್ಲಿ ಮ್ಯಾಂಡೇಟರಿ ಅಲ್ಲ, ಲುಕ್ ಗೋಸ್ಕರ ಮಾಡ್ಕೊಡ್ತೀವಿ. ಎಷ್ಟು ಸ್ಕ್ವೇರ್ ಫೀಟ್ ತಗೊಂಡ್ರೆ ಅಷ್ಟು ಸ್ಕ್ವೇರ್ ಫೀಟ್ ಸಪರೇಟ್ ಚಾರ್ಜ್ ಆಗುತ್ತೆ ಇದು. ನೆಕ್ಸ್ಟ್ ನಿಮ್ಗೆ ಸೋಫಾ ಬಗ್ಗೆ ಬರ್ತೀವಿ. ಸೋಫಾ ಬೇಕಾಗತ್ತೆ. ಸೋಫಾ ನಿಮ್ಮ ಹತ್ರ ಇದ್ರೆ ಸೋಫಾ ನೀವು ಹಾಕೋಬೋದು, ಇಲ್ಲಾಂದ್ರೆ ಸೋಫಾ ಅರೇಂಜ್ ನಾವು ಮಾಡ್ಕೊಡ್ತೀವಿ. ಆಮೇಲೆ ನಿಮ್ಗೆ ಕಾರ್ಪೆಟ್ ಹಾಕಬೇಕು, ಸೌಂಡ್ ಪ್ರೂಫ್ ನಿಮ್ಗೆ ಅಲೈನ್ಸ್ ಬೇಕಂದ್ರೆ ಅದು 100% ಸೋಫಾ ಹೋಮ್ ಥಿಯೇಟರ್ಗೆ ಬೇಕೇ ಬೇಕಾಗತ್ತೆ. ಅದು ವುಡನ್ದು ನಿಮ್ಗೆ ಫ್ಲೋರಿಂಗ್ನು ಮಾಡ್ಕೊಡ್ತೀವಿ, ಕಾರ್ಪೆಟ್ ಹಾಕೊಂಡು ಮಾಡ್ಕೊಡ್ತೀವಿ. ಅದು ಹೋಮ್ ಥಿಯೇಟರ್ ಕಂಪಲ್ಸರಿ ಒಂದು 10 ಅಡಿ 15 ಅಡಿ ಹಾಕೇ ಬೇಕಾಗತ್ತೆ. ಸೌಂಡ್ ಪ್ರೂಫ್ ನಿಮ್ಗೆ ಕರೆಕ್ಟ್ ಅಬ್ಸರ್ವೇಷನ್ ಬೇಕಾಗತ್ತಂದ್ರೆ. ಮತ್ತೆ ನಾವು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಓನರ್ ನಮ್ದೇ ಇದೆ. ಅದು ನಿಮ್ಗೆ ಮಾರ್ಕೆಟ್ ಪ್ರೈಸ್ಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ನಮ್ದು ಇಲ್ಲಿ ಫುಲ್ ಡೆಮೋ ಎಲ್ಲ ಇದೆ, ಬಂದು ಇಲ್ಲಿ ನಾವು ತೋರಿಸ್ತೀವಿ. ಎಲ್ಲಾ ತರ ಸೋಫಾ ಅದು ಮನೆಗೂ ಹಾಕೋಬಹುದು. ಮನೆಗೆ ಯಾವ ತರ ನೀವು ಆಂಗಲ್ ಅಲ್ಲಿ ಕೇಳ್ತೀರಾ ಆ ತರ ಸೋಫಾ ಸಿಗುತ್ತೆ. ಮತ್ತೆ ಬೆಡ್ನು ಸಿಗುತ್ತೆ. ಮತ್ತೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಮತ್ತೆ ಮನೆಗೆ ಹೋಮ್ ಥಿಯೇಟರ್ ಬೇಕಾದ ಸೋಫಾಗಳು ರೆಡಿ ಮಾಡ್ಕೊಡ್ತೀವಿ. ಅದು ಮಾಡ್ಕೊಡ್ತೀವಿ. ರೆಕ್ಲೈನರ್ ಬೇಕಂದ್ರೆ ರೆಕ್ಲೈನರ್ ಕೊಡ್ತೀನಿ, ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಇದೆ. ಮತ್ತೆ ನಾರ್ಮಲ್ ಏನು ಮೋಟರೈಸ್ ಏನು ಬೇಡ ಅಂದ್ರೆ ನಾರ್ಮಲ್ ಸೋಫಾ ಬೇಕು, ನಾರ್ಮಲ್ ಸೋಫಾನು ಮಾಡ್ಕೊಡ್ತೀವಿ. ಮತ್ತೆ ಮನೆಗೆ ಚೇರ್ಸ್ ಎಲ್ಲ ಬೇಕಂದ್ರೆ ಚೇರ್ಸ್ ಎಲ್ಲಾನು ಇದೆ. ಮತ್ತೆ ಈ ತರ ನಿಮ್ಗೆ ಇಲ್ಲಿ ಮ್ಯಾನ್ಯುವಲ್ ಸೋಫಾ ಇದು, ಇಲ್ಲಿ ಇರೋದು ಮ್ಯಾನ್ಯುವಲ್ ಸೋಫಾ. ಇದನ್ನು ಯೂಸ್ ಮಾಡ್ಕೋಬಹುದಾ ಹೋಮ್ ಥಿಯೇಟರ್ಗೆ? ಇದನ್ನು ಯೂಸ್ ಮಾಡ್ಕೋ. ಇದು ಕಮ್ಮಿ ಬಜೆಟ್ ಆಗುತ್ತೆ ನಿಮ್ಗೆ. ಇದು ಈಚ್ ನಿಮ್ಗೆ ಒಂದು ಬಂದು 14,000 ರೂಪೀಸ್ ಸ್ಟಾರ್ಟಿಂಗ್ ಇರುತ್ತೆ. ಇದು ಮಾಡ್ಕೋಬಹುದು.